ಎಲ್ಲರಿಗೂ ನಮಸ್ಕಾರ. ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ SSLC ಮುಗಿಸಿದಾರಲ್ಲ, ಅಂದರೆ ಗರಿಷ್ಠ ಅಂಕಗಳೊಂದಿಗೆ ಯಾರೆಲ್ಲ SSLC ಮುಗಿಸಿದಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಹೈಕೋರ್ಟ್ದಲ್ಲಿ 101 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಈ ಅರ್ಜಿಯು 27/4/2026ರಿಂದ 21/5/2020 ಈ ಅರ್ಜಿಯು ಪ್ರಾರಂಭವಿರುತ್ತದೆ. ಈ ಅರ್ಜಿ ಸಲ್ಲಿಸಲು ವಯೋಮಿತಿ, ವಿದ್ಯಾರ್ಥಿ ಮತ್ತು ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆ ಅದಾವ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗಾಗಿ ಕರ್ನಾಟಕ ಹೈಕೋರ್ಟ್ ಹುದ್ದೆಯ ವಿವರಗಳು ನೋಡೋದಾದ್ರೆ ಪೋಸ್ಟ್ಗಳ ಹೆಸರು ಪ್ಯೂನ್, ವಾಚ್ಮ್ಯಾನ್ ಮತ್ತು ಸ್ವೈಪರ್. ಈ 3 ಹುದ್ದೆಗಳಿಗೆ ಟೋಟಲ್ ಆಗಿ 93 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಲೆಫ್ಟ್ ಅಟೆಂಡರ್ಗೆ 5 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಅಸಿಸ್ಟೆಂಟ್ ಬೈಂಡರ್ಗೆ 1 ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ದಾರೆ. ಟೇಲರು ಮತ್ತು ದೋಬಿಗೆ ಈ 2 ಪೋಸ್ಟ್ಗಳಿಗೆ 1 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಮತ್ತು ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಅರ್ಹತಾ ವಿವರಗಳು. ಮೊದಲನೇದಾಗಿ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ ಪಾಸ್ ಆಗಿರಬೇಕು. ಕರ್ನಾಟಕ ಹೈಕೋರ್ಟ್ ಹುದ್ದೆಯ ವೇತನ ನೋಡೋದಾದ್ರೆ ಮೊದಲನೇದಾಗಿ ಪ್ಯೂನ, ವಾಚ್ಮ್ಯಾನ ಮತ್ತು ಸ್ವೈಪರಿಗೆ 19,900ರಿಂದ ಹಿಡ್ಕೊಂಡ್ರೆ 63,200 ರೂಪಾಯಿ ತನಕ ಇರ್ತದೆ ರೀ. ಮತ್ತು ಲೆಫ್ಟ್ ಅಟೆಂಡರ್ಗೆ 21,700ರಿಂದ ಹಿಡ್ಕೊಂಡು 69,100 ಇರ್ತೈತೆ ರೀ. ಅಸಿಸ್ಟೆಂಟ್ ಬೈಂಡರ್ಗೆ 19,900 ರೂಪಾಯಿಂದ ಹಿಡ್ಕೊಂಡು 63,200 ರೂಪಾಯಿ ತನಕ ಇರ್ತೈತೆ ರೀ. ಟೇಲರ್ ಹುದ್ದೆಗೂ ಕೂಡ ರೀ 21,700ರಿಂದ ಹಿಡ್ಕೊಂಡು 69,100 ತನಕ ಇರ್ತೈತೆ ರೀ. ದೋಬಿ ವಾಲಾಗೂ ಕೂಡ ರೀ 19,900ರಿಂದ ಹಿಡ್ಕೊಂಡು 63,200 ತನಕ ಇರ್ತೈತೆ ರೀ. ಅಷ್ಟೇ ಅಲ್ಲದೆ ಕರ್ನಾಟಕ ಹೈಕೋರ್ಟ್ ನೇಮಕಾತಿ ವಯೋಮಿತಿ ವಿವರ ಯಾವ ಥರ ಐತಪ್ಪ ಅಂದ್ರೆ, ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 40 ವರ್ಷ ವಯಸ್ಸಾಗಿರ್ಬೇಕಂತ ಹೇಳಿದ್ದಾರೆ. ಮತ್ತು ವಯೋಮಿತಿಯ ಸಡಿಲಿಕೆ ಯಾವ ಥರಪ್ಪ ಆಯ್ತಂದ್ರೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಐತ್ರಿ. ಮತ್ತು ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಐತ್ರಿ. ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಅರ್ಜಿ ಶುಲ್ಕ ವಿವರ ನೋಡೋದಾದ್ರೆ SC ST ಕ್ಯಾಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಅಭ್ಯರ್ಥಿಗಳಿಗೆ ಕೇವಲ 100 ರೂಪಾಯಿ ಇರ್ತೈತೆ ರೀ. ಮತ್ತು ಜನರಲ್ 2A 2B 3A 3B ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರ್ತೈತೆ ರೀ. ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಅರ್ಹತಾ ಮಾನದಂಡಗಳು, ಅದ್ರ ಜೊತೆಗೇ ಯಾವ ಪೋಸ್ಟಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದ್ರ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡೋದಾದ್ರೆ ಪ್ಯೂನ್, ವಾಚ್ಮ್ಯಾನ್, ಸ್ವೈಪರಿಗೆ SSLC ಪಾಸ್ ಆಗಿದ್ರೆ ಸಾಕಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಎರಡನೇದಾಗಿ ಲೆಫ್ಟ್ ಅಟೆಂಡರ್ಗೆ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಲೆಫ್ಟ್ ಮೆಕ್ಯಾನಿಸಮ್ನಲ್ಲಿ ಅನುಭವ ಹೊಂದಿರಬೇಕಂತ ಹೇಳಿದ್ದಾರೆ. ಮೂರನೇದಾಗಿ ಸಹಾಯಕ ಬೈಂಡರ್ಗೆ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಕನಿಷ್ಠ 2 ವರ್ಷ ಬೈಂಡಿಂಗ್ ಕೆಲಸದಲ್ಲಿ ಅನುಭವ ಹೊಂದಿರಬೇಕಂತ ಹೇಳಿದ್ದಾರೆ. ನಾಲ್ಕನೇದಾಗಿ ಟೇಲರಿಂಗ್ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಕನಿಷ್ಠ 3 ವರ್ಷ ಟ್ರೈನಿಂಗ್ ಕೆಲಸದಲ್ಲಿ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೇ ದೋಬಿನೂ ಕೂಡ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಇದು ಕೂಡ 3 ವರ್ಷ ಅನುಭವ ಹೊಂದಿರಬೇಕಂತ ಹೇಳಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಕೊನೆಯ ಹಂತ ಆಯ್ಕೆಯ ಪ್ರಕ್ರಿಯೆ ಅಂತ ಹೇಳಿ, ಇದು ಯಾವ ಥರ ಆಯ್ಕೆ ಆಗುತ್ತಪ್ಪ ಅಂದ್ರೆ, ಮೊದಲನೇ ಹಂತದಲ್ಲಿ ಶಾರ್ಟ್ ಲಿಸ್ಟ್ ಅಭ್ಯರ್ಥಿಯು ಅವರ ಶೈಕ್ಷಣಿಕ ಅರ್ಹತೆ ಮತ್ತು 10ನೇ ತರಗತಿಯ ಶೇಕಡಾವಾರ ಆಧಾರದ ಮೇಲೆ ಶಾರ್ಟ್ ಲಿಸ್ಟನ್ನು ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಎರಡನೇ ಹಂತ ಕೂಡ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳ ಗರಿಷ್ಠ 10 ಅಂಕ ಹೊಂದಿರುವ ಸಂದರ್ಶನಕ್ಕೆ ಹಾಜರಾಗಿರುತ್ತಾರೆ. ಮೂರನೇದಾಗಿ ಸಂಯೋಜಿತ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅಂತಿಮ ಮೆರಿಟ್ ಪಟ್ಟಿಯನ್ನು ರಚಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ನಾ ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾರ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.